ಆ 13ನೇ ಜಾಗದಲ್ಲಿ ಹಳ್ಳ ತೊಡಕ್ಕೆ ಸ್ವಲ್ಪ ಪ್ರಾಬ್ಲಮ್, ಅದೇನೋ ಕಾಂಬ ಬೇಡಿಜು ಅಂತಿದಾರಲ್ಲ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಅದೇನೋ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ GPR ಬಳಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಓಹೋ, ಅದು ಬೇರೆನಾ? ಓಹೋ, ಎಲ್ಲಿ ತರ್ತಾರಂತೆ ಇದನ್ನು? ಅದೇನು ಮೆಟಲ್ ಡಿಟೆಕ್ಟರಾ? ಎಲ್ಲಿಂದ ತರ್ತೀರಿ? ಹೊಸದಕ್ಕೆ ಯಾವನ್ ಕಾಸು ಕೊಡೋನು? ನಿಮ್ಮ ತಾತನ ಮನೆ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ಚೀಪಲ್ಲ ಅದು, ಅದೇನು ಚೀಪಲ್ಲ. ತಂದ ಮೇಲೆ ತಗೊಂಡು ಹೋಗ್ಬಿಟ್ಟು ಗುಜರಿಲಿ ಇಡಕ್ಕ. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಸೆಕ್ಯೂರಿಟಿ ಫೋರ್ಸಸ್ಸು ತಂದು ಕೊಡಬೇಕದನ್ನು ದೇಶದ್ದು. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲ ಸರ್. ಅದು ಬಿಟ್ಟರೆ ಇದನ್ನು ಎಲ್ಲಿಂದ ತರ್ತೀರಿ? ನಿಮ್ಗೆ ಯಾಕೆ ಬೇಕದು? ರೈಟ್, ಇದೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಇರ್ಬೋದು, ಬಟ್ ಅದು ಬಂದ್ಬಿಟ್ಟು ಹಿಂಗೆ ತೊಗೊಂಡೋಗ್ಬಿಟ್ಟು ತಕ್ಷಣ ನೀವು ಅದು ಮೂಳೆನೇ ಇದೆ, ಅಲ್ಲಿ ಗಂಡಸ್ತೇ ಇದೆ, ಯಂಗಸ್ತೇ ಇದೆ, 16 ವರ್ಷದ್ದೇ ಇದೆ ಅಂತ ಅದೇನು ಹೇಳಲ್ಲ. ಅಲ್ಲಿ ಏನೋ ಇದೆ ಅನ್ನತ್ತೆ, ಅದಾದ್ಮೇಲೆ ಏನು ಬೇಕಾದ್ರೂ ಸಿಗ್ಬೋದು, ಮೂಳೆನೂ ಸಿಗ್ಬೋದು, ಇನ್ನೊಂದು ಸಿಗ್ಬೋದು, ಯಾವೊಂದೋ ಸಿಗ್ಬೋದು. ಮೂರನೇದು ಇದನ್ನು ಮೂವ್ ಮಾಡಿದಾಗ ನಿಮ್ಗೆ ಅಲ್ಲಿ 100-250 ಸಿಕ್ಬಿಟ್ರೆ ಅದು ಸ್ಮಶಾನದ ಥರ ಆಗ್ಬಿಟ್ಟು ಹಾಗೇನು ಮಾಡ್ತೀರಿ? ಎಲ್ಲ ಹಾಕೊಂಡು ಹೋಗ್ತೀರಾ? ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗಾಗಿ ಅವ್ರು ನಿರ್ದಿಷ್ಟವಾದ ತೋರಿಸೋ ಜಾಗ ಮಾತ್ರ ತೆಗಿಬೇಕು. ಕಂಡ್ ಕಡೆ ಮೈದಾನನೆಲ್ಲ ನೀವು GPR ಹಾಕೊಂಡು ತೆಗಿಯಕ್ಕೆ ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿ